ಅಸ್ಸಲಾಮು ಅಲೈಕುಮ್. ಇವತ್ತು ನಾವು ಮಾಡೋಣ ಚಿಕನ್ ಟಿಕ್ಕ ಮಾಡೋಣ. ಅದು ಅಲ್ಲದೆ ಮನೆಯಲ್ಲಿ ಮಾಡಿದ ಮಸಾಲೆಯಲ್ಲಿ ತುಂಬ ಟೇಸ್ಟಿ ಆಗುತ್ತೆ. ಹೋಟೆಲ್ನಲ್ಲಿ ನೀವು ತಿಂತೀರಲ್ವ ಅದಕ್ಕಿಂತ ತುಂಬಾ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ, ಖಂಡಿತವಾಗಿ ಮರಿಬೇಡಿ. ನಾನು ಫಸ್ಟಿಗೆ 1 ಕಪ್ ಅಷ್ಟು ಮೊಸರು ತೊಗೊಂಡಿದ್ದೇನೆ. ಮೊಸರು ದಪ್ಪ ಆಗಿರಬೇಕು. ತೆಳು ಮೊಸರು ಹಾಕಬೇಡಿ, ಮತ್ತು ನೀರು ಹಾಕುತ್ತೆ. ಅಗರ್ ತೆಳುವಿದ್ದರೆ ಒಂದು ಚಾನಿಯಲ್ಲಿ ಹಾಕಿ ನೀರು ಹೋಗಲಿಕ್ಕೆ ಬಿಡಿ. ಒಂದು ಬಟ್ಟೆಯಲ್ಲಿ 1 ಗಂಟೆ ಬಿಟ್ಟು ಮೊಸರು ಹಾಕಿ. ಮತ್ತು 2 ಚಮಚದಷ್ಟು ಮೆಣಸಿನ ಹುಡಿ, 1 ಚಮಚದಷ್ಟು ಅರಸಿನ ಹುಡಿ, ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು 1-2 ಚಮಚದಷ್ಟು ಕೊತ್ತಂಬರಿ ಹುಡಿ, 1 ಚಮಚದಷ್ಟು ಜೀರಿಗೆ ಹುಡಿ ಹಾಕ್ತಾ ಇದ್ದೇನೆ. ಸೊ ನಿಮಗೆ ಖಾರ ಜಾಸ್ತಿ ಇದೆ ಸ್ವಲ್ಪ ಮೆಣಸಿನ ಹುಡಿ ಜಾಸ್ತಿ ಹಾಕಿ. ಸ್ವಲ್ಪ ಗರಂ ಮಸಾಲೆ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ಕಸ್ತೂರಿ ಮೇಥಿಯನ್ನು ಕೈಯಲ್ಲಿ ಸ್ವಲ್ಪ ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ನಾವು ಸಾಸಿವೆ ಎಣ್ಣೆ ಹಾಕಬೇಕು, ಮಾಸ್ಟರ್ ಆಯಿಲ್. ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಆಮೇಲೆ ಇದಕ್ಕೆ ನಾನು ಹಾಕ್ತೀನಿ ಜಿಂಜರ್ ಪೇಸ್ಟ್, ಕಾಯಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಅದರ ಪೇಸ್ಟ್ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಸೊ ಇದನ್ನೆಲ್ಲ ಹಾಕಬೇಕು. ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಖಾರ ಇದು ಸ್ವಲ್ಪ ಜಾಸ್ತಿ ಹಾಕಿ. ಆಮೇಲೆ ನಾನು ಫುಡ್ ಕಲರ್ ಆರೆಂಜ್ ಕಲರ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ರೆಡ್ ಕಲರ್ ಸಹ ಹಾಕ್ಬೋದು, ಬಟ್ ನಾನು ರೆಡ್ ಕಲರ್ ಟಿಕ್ಕ ಆಲ್ರೆಡಿ ಮಾಡಿದ್ದೇನೆ, ಇದು ಆರೆಂಜ್ ಕಲರ್ ಮಾಡ್ತಾ ಇದ್ದೇನೆ. ಮತ್ತು 2 ಲಿಂಬೆ ರಸ ಹಾಕ್ತಾ ಇದ್ದೇನೆ. 2 ಲಿಂಬೆ ರಸವನ್ನು ಚೆನ್ನಾಗಿ ಇದನ್ನು ಹಾಕ್ಕೊಳ್ಳಿ. ಆಮೇಲೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿ ಆಗುತ್ತೆ. ನೀವು ಹೊರಗಡೆಯಿಂದ ಮಸಾಲ ತರೋಕ್ಕಿಂತ ಈ ಥರ ಮನೆಯಲ್ಲಿ ಮಸಾಲ ಮಾಡಿ. ಮತ್ತು ಒಂದು ನೆನಪಿಟ್ಕೊಳ್ಳಿ, ಮೊಸರು ತೆಳು ಹಾಕಬಾರ್ದು, ದಪ್ಪ ಮೊಸರು ಇರಬೇಕು. ಮತ್ತು ಚಿಕನ್ ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಪೀಸಿ ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಚಿಕನ್ಗೆ ಮಸಾಲ ಹಾಕಿ. ನೀವು ನೈಟಿಗೆ ಹಾಕಿಟ್ರೆ, ಅಂದರೆ ನಿಮಗೆ ನಾಳೆ ಮಾಡಬೇಕಂದ್ರೆ ಇವತ್ತು ರಾತ್ರಿಗೆ ಹಾಕಿಡಿ. ಮತ್ತು ನೀವು ಮಾಡ್ಬೋದು. ಎಷ್ಟು ಗಂಟೆ ನೀವು ಇಡ್ತೀರ ನೋಡಿ ಅಷ್ಟು ಗಂಟೆ ಟೇಸ್ಟಿ ಆಗುತ್ತೆ. ನಿಮಗೆ ಟೈಮ್ ಇಲ್ವಾ 5-6 ಗಂಟೆ ಆದರೂ ಇಡಿ. 5-6 ಗಂಟೆ ನಂತರ ನಾನು ಫ್ರಿಜ್ಜಿಂದ ತೆಗೆದು ಹೊರಗೆ ಇಡ್ತೇನೆ. ಆಮೇಲೆ ಒಂದು ಫ್ರೈ ಪ್ಯಾನಿಗೆ ತವ ಇಡ್ತಾ ಇದ್ದೇನೆ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೋದು, ಇಲ್ಲಾಂದರೆ ಬಟರ್ ಹಾಕಿದ್ರೂ ಆಗುತ್ತೆ. ಅದಕ್ಕೆ ನಾನು ಟಿಕ್ಕ ಇಡ್ತಾ ಇದ್ದೇನೆ. ಸೊ ಇದು ನೋಡಿ, ಫ್ಲ್ಯಾಟಲ್ಲೆಲ್ಲ ಇರುವವರಿಗೆ ಇದು ಒಳ್ಳೆಯ ಆಪ್ಷನ್. ಟಿಕ್ಕ ತಿನ್ನಲಿಕ್ಕೆ ಮನಸ್ಸಾದರೆ ಮನೆಯಲ್ಲೇ ಮಾಡಿ ತಿನ್ಬೋದು. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ ನೀರು ಹಾಕಿ. ನಾನು 2 ತವದಲ್ಲಿ ಇಟ್ಟಿದ್ದೇನೆ. ನೋಡಿ 2 ತವದಲ್ಲಿ ಇಟ್ಟಿದ್ದೇನೆ. ಬೇಗ ಫ್ರೈ ಆಗಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತೇನೆ. ಸ್ವಲ್ಪ ಒಳ್ಳೆ ಬಾಯ್ಲ್ ಬರಲಿ. ನಿಮಗೆ ಗೊತ್ತಿರ್ತದೆ ಚಿಕನ್ ಬೇಯುವುದು ಯಾವಾಗ ಅಂತ ಹೇಳಿ. ಆಮೇಲೆ ಅದನ್ನು ತಿರುಗಿಸ್ಕೊಳ್ಬೇಕು. ಒಳ್ಳೆಯಿಂದ ಈ ಥರ ತಿರುಗಿಸಿ, ತುಂಬ ಒಳ್ಳೆಯಿಂದ ಬರುತ್ತೆ. ತುಂಬ ಒಳ್ಳೆಯಿಂದ ತಿರುಗಿಸಿದರೆ ಆಯಿತು. ನಿಮ್ಮ ಹತ್ರ ಆಪ್ಷನ್ ಇದ್ದರೆ, ಟಿಕ್ಕ ಮಾಡೋ ಆಪ್ಷನ್ ಇದ್ದರೆ ನೀವು ಟಿಕ್ಕ ಮಾಡ್ಬೋದು. ಈ ಥರ ಮಾಡಬೇಕಂತ ಇಲ್ಲ, ಫುಲ್ಲು ಡ್ರೈ ಆಗುತ್ತೆ ನೋಡಿ. ಆಮೇಲೆ ನಾನು ಈ ಥರ ಒಂದೊಂದು ಪೀಸಿ ಸ್ವಲ್ಪ ಗ್ಯಾಸ್ ಮೇಲೆ ಹುರಿತಾ ಇದ್ದೇನೆ. ಸ್ವಲ್ಪ ಅಂದರೆ ನಾವು ಟಿಕ್ಕ ತಿನ್ನಬೇಕಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಸ್ವಲ್ಪ ಕಲರ್ ಬರಲಿಕ್ಕೆ, ಸ್ವಲ್ಪ ಕಪ್ಪು ಕಲರ್ ಬಂದು ಸ್ವಲ್ಪ ಚೆನ್ನಾಗೇ ಆಗುತ್ತೆ. ಅದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಎಲ್ಲ ಫ್ರೈ ಮಾಡಿದ ನಂತರ ಅದಕ್ಕೆ ಚಿಕ್ಕ ಒಂದು ಪಾತ್ರೆ ಇಟ್ಟು, ಕೊಯ್ಲ ಇದೆಯಲ್ವ ಸ್ವಲ್ಪ ಬಿಸಿ ಮಾಡಿ ಅದರ ಮೇಲೆ 1 ಚಮಚ ತುಪ್ಪ ಹಾಕ್ತೀನಿ. ಈ ಥರ ಮುಚ್ಚಿಡಬೇಕು. ಇದರಿಂದ ನಿಮಗೆ ಟಿಕ್ಕ ಮಾಡೋ ಥರ ಸ್ಮೆಲ್ ಬರುತ್ತೆ. ಆಮೇಲೆ ನೋಡಿ ತುಂಬ ಟೇಸ್ಟಿ ಆಗುತ್ತೆ. ಟ್ರೈ ಮಾಡಿ, ಸಿಂಪಲ್ ಆಗಿದೆ, ಟೇಸ್ಟಿ ಆಗಿದೆ.